ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಕೊಟ್ಟಿರೋದು ಎಷ್ಟು? 100. ನೀನ್ ಕೊಟ್ಟಿರೋದು ಎಷ್ಟು? 100 ರೂಪಾಯಿ. ನಾನ್ ಕೊಟ್ಟಿರೋದು 100 ರೂಪಾಯಿ ಒಂದು ನೋಟು, ನೀನ್ ಕೊಡ್ತಿರೋದು 50 ರೂಪಾಯಿ 2 ನೋಟು. ಎರಡು ಸೇರಿದ್ರೆ 100 ರೂಪಾಯಿ ಅಲ್ವಾ ಅಣ್ಣ? ಹೌದೌದು, ಆಗಲ್ಲ. ನಾನ್ ಕೊಟ್ಟಿರೋ 100 ರೂಪಾಯಿ ನೋಟೇ ಕೊಡ್ಬೇಕು. ಅಂಕಲ್ ಅಂಕಲ್ ಹೇಳ್ಬಿಟ್ಟ ಏನು? ನಾನು ನಿನ್ನೆ ನಿಮ್ಮ ಹತ್ರ ಸಕ್ರೆ ಇಸ್ಕೊಂಡೋಗಿದ್ನಲ್ಲ, ತಗೊಳ್ಳಿ ಅಂಕಲ್. ನಾನು ನಿನ್ ಕೊಡುವಾಗ 23,436 ಸಕ್ಕರೆ ಕಾಳುಗಳನ್ನು ಕೊಟ್ಟಿದ್ದೆ, ಅಷ್ಟೇ ರಿಟರ್ನ್ ಕೊಡ್ಬೇಕು. ಸಕ್ಕರೆ ಕಾಳು ಏನಾದ್ರೂ ಎಣ್ಸಕ್ ಬರುತ್ತಾ ಅಂಕಲ್? ತಗೊಳ್ಳಿ, ನೀವೇ ಎಣಿಸ್ಕೊಳ್ಳಿ. ಒಂದ್ 100 ಕಮ್ಮಿ ಇತ್ತು, ಕೊಟ್ಟೋಗೋ. ನೀನೇ ಎಣಿಸ್ಕೊರೋ. ಜಗಣ, ನಾನು ಯಾವ ವಸ್ತು ಯಾರಿಗಾದ್ರೂ ಕೊಟ್ರೆ ಮತ್ತೆ ಅದೇ ವಸ್ತುನ ಅವ್ರ ಕೈಯಿಂದನೇ ಪಡೆಯೋದ್ರಲ್ಲಿ ತಪ್ಪೇನಿದೆ? ನಾನು ದುಡ್ಡಿಗೆ ಬೆಲೆ ಕೊಡಲ್ಲ, ನನ್ನ ಕ್ಯಾರೆಕ್ಟರ್ಗೆ ಬೆಲೆ ಕೊಡ್ತೀನಿ. ಬಿಕಾಸ್ ಪರಮೇಸಿ ಪರಮೇಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ ಅಂತ. ನಮ್ಮಿಬ್ರು ಫ್ರೆಂಡ್ಶಿಪ್ ಶುರು ಆದಾಗಿಂದ ಇವನು ಯಾವಾಗ್ಲೂ ಸುರು ಸುರು ಅಂತ ಕರೀತಾನೆ. ನನ್ನ ಹೆಸರು ಪರಮೇಶಿ ಅಂತ, ಇವು ನನ್ನ ಪರು ಪರು ಅಂತ ಕರೀತಾನೆ. ಪರು ಸುರು, ನಮ್ಮಿಬ್ರು ಫ್ರೆಂಡ್ಶಿಪ್ ಸೂಪರ್. ಮಗ, ಏನೋ ಬಂದಿದ್ ವಿಷಯ? ಅದು ನಮ್ಮ ಅಕ್ಕಂಗ್ ಮದ್ವೆ ಫಿಕ್ಸ್ ಆಗೈತೆ ಕಣೋ, ಮದ್ವೆ ಕಾರ್ಡ್ ಕೊಡೋಣ ಅಂತ ಬಂದೆ. ಕಂಗ್ರಾಚುಲೇಷನ್ ಮಗ. ಹೆಲ್ಪ್ ಯು ವಾಂಟ್ ಎನಿ ಹೆಲ್ಪ್ ಫ್ರಮ್ ಮೀ? 20,000 ಶಾರ್ಟೇಜ್ ಆಗಿತ್ತು ಕಣೋ, ಅದಕ್ಕೆ ನಿರಂಜನ ಹತ್ರ ಸಾಲ ಇಸ್ಕೊಳಕ್ ಹೋಗಿ ಬಂದಿದೆ. ನಾನು ಬದುಕಿರುವಾಗಲೇ ಬೇರೆ ಹತ್ರ ಸಾಲ ಕೇಳ್ತೇನೋ? ಕುತ್ತಿಗೂ ನಾನು ದೋಸ್ತಿ ಏನ್ ಅರ್ಧೋಯ್ತಾ? ಅವಳು ಬರೀ ನಿಂಗೆ ಅಕ್ಕ ಮಾತ್ರ, ಆದ್ರೆ ನನ್ಗೆ ಅಕ್ಕನೇ ಕಣೋ. ಎಷ್ಟು ಬೇಕಿತ್ತು ಹೇಳಿ? ಎಷ್ಟು ಬೇಕಿತ್ತು ಹೇಳಿ? 20,000. ಯಾವ ಕೊಡ್ತೀಯ? ನನ್ನ ಕೈಲಾದ ಕೊಡ್ತೀನೋ. ಬಟ್ರೆ, ಎಲ್ರು ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅಂತ ಯಾಮರ್ಸೋ ಈ ಕಾಲದಲ್ಲಿ ನನ್ನ ಕೈಲಾದ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಇದು ನಮ್ ನಿಜವಾದ ಕುಚ್ಚಿಕ್ಕು. ನೀ ದುಡ್ಡು ಹಾಕು. ನಂಬರ್ ಹೇಳು. 99 ಲಕ ಲಕ ಪುಕ ಪುಕ 73. ಲಕ್ಕ ಲಕ್ಕ ಪಕ್ಕ ಪಕ್ಕ ಅಂತ ನೋಡು. ಬಂದಿಲ್ಲ ಕಣೋ. ಇದೆ ಅಲ್ವ ನಿನ್ ನಂಬರು? ನನ್ನ ಲಾಸ್ಟ್ ನಂಬರ್ 4. ನಿನ್ 6 ಹಾಕಿದ್ಯಾ? 6 ಹಾಕಿ ಸಿಕ್ಕಾಕೊಂಡ್ಬಿಟ್ನಾ? ಒಂದ್ ನಿಮಿಷ ಕಾಲ್ ಮಾಡಿ ಕೇಳೋಣ, ಅದ್ರಲ್ಲೇನು. ಬಿಡ್ಬೇಡ. ಹಲೋ, ಯಾರು ಮಾತಾಡೋದು? ಚಂದ್ರಗ್ ಫೋನ್ ಮಾಡಿದ್ರೆ ಸೂರ್ಯ ಮಾತಾಡ್ತಾರ? ಚಂದ್ರನ್ನೇ ಮಾತಾಡ್ತಾ ಇದೀನಿ. ಚಂದ್ರ ಅವರೇ, ನನ್ನ ಫ್ರೆಂಡ್ಗೆ ಹಾಕ್ಬೇಕಾದ್ರೆ ಅಮೌಂಟ್ ನ ಮಿಸ್ ಆಗಿ ನಿಮ್ಮ ಅಕೌಂಟ್ಗೆ ಹಾಕಿದ್ದೀನಿ, ಪ್ಲೀಸ್ ರಿಟರ್ನ್ ಕಳಿಸ್ತೀರಾ? ಒಂದ್ ನಿಮಿಷ. ಸರ್, ಎಷ್ಟಂದ್ರಿ? 20,000. 20,000. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವಾಟ್ ಎ ಗುಡ್ ನ್ಯೂಸ್. ನಿಮ್ಗೆ ಗುಡ್ ನ್ಯೂಸ್ ಇರ್ಬೋದು, ಆದ್ರೆ ನಮ್ಗೆ ಬ್ಯಾಡ್ ನ್ಯೂಸ್. ಪ್ಲೀಸ್ ವಾಪಸ್ ಕಳಿಸ್ಬಿಡಿ ಅಮೌಂಟ. ನೋ ವೇ ಸರ್, ಚಾನ್ಸೇ ಇಲ್ಲ. ಒಂದ್ಸಲ ಬಿಟ್ಟು ಬಾಣ ಸ್ಮಶಾನಕ್ಕೆ ಹೋದ ಹೆಣ ನನ್ನ ಹತ್ರ ಬಂದ ಹಣ ವಾಪಸ್ ಬರಲ್ಲ, ನಾನು ಹಾಕಲ್ಲ. ನನ್ ಮಗನೇ, ನೀನ್ ಜಗತ್ತಿನ ಯಾವ ಮೂಲೆಯಲ್ಲಿ ಬಂದು ಹುಡ್ಕೊಂಡ್ ನಾಯಿ ಕೊಡ್ತಾನೆ ಹೊಡಿತೀನಿ. ನನ್ನ ಮಗನೇ, ಎಲ್ಲಿಗೆ ಹೇಳು? ನೀನ್ ಎಲ್ಲಿಗೆ ಹೇಳು? ಅಪ್ಪಿ, ನಿನ್ನ ಎದುರುಗಡೆ 3 ಜನ ಜಡ್ಜಸ್ ಕಾಣಿಸ್ತಾರ? ಹೌದು. ನಿರಂಜನ ಅಣ್ಣ ಕಾಣಿಸ್ತಿದ್ದಾರೆ. ಕಂಟೆಸ್ಟೆಂಟ್ಸ್ಗಳು ಕಾಣಿಸ್ತಿದ್ದಾರೆ ಕಣೋ. ಶುಭ ಮೇಡಮ್ ಅವರು ಕಾಣಿಸ್ತಾರೆ. ಅವರೇ ಕಾಣಿಸ್ತಾರ ಅಂದ್ರೆ ನಾನ್ ಕಾಣಿಸಲ್ವಾ? ತಾಕತ್ತಿದ್ರೆ ಹುಡ್ಕೊಂಡು ಬಾರಲ್ಲೇ. ಅವ್ನು ಮುಂಬೈಲಿ ಇದ್ದಾರಂತೆ. ಕೇಳೋ ಎಲ್ಲಿದೆ ಅಂತ. ಎಲ್ಲಿದ್ಯಾ ಹೇಳೋ? ಮುಂಬೈಲಿ ಎಲ್ಲಿದ್ಯಾ? ಇದು ತಾಜ್ ಹೋಟೆಲ್ ಗೊತ್ತಾ? ಗೊತ್ತು. ಅದ್ರ ಪಕ್ಕ ಚೌಡವನ್ ಚೌಟ್ರಿ, ರೂಮ್ ನಂಬರ್ 13. ಬಾತ್ರೂಮ್ ತೊಳೆದಿಲ್ಲ, ಬಂದು ತೊಳೆದ್ಬಿಡು. ನನ್ಗೆ ಬಾತ್ರೂಮ್ ತೊಳಿ ಅಂತಾನೆ. 20,000 ಹೆಂಗಾದ್ರೂ ವಸೂಲಿ ಮಾಡ್ಲೇಬೇಕು ಸುರು. ಬಾಂಬೆ ಫ್ಲೈಟ್ ಟಿಕೆಟ್ ಬುಕ್ ಮಾಡು. ನಾನಾ ಹೋಗಕ್ 20,000, ಬರಕ್ 20,000, 40,000 ಖರ್ಚಾಗುತ್ತೆ ಕಣೋ, ಅರ್ಥ ಮಾಡ್ಕೊಳ್ಳೋ. ಲೇ, ಅವಳು ನಿಂಗೆ ಅಕ್ಕ ಆಗಿರ್ಬೋದು, ಆದ್ರೆ ನನಗೆ ಅಕ್ಕನೇ ಕಣೋ. ನೋಡು, ನನ್ನ ಹೆಂಡತಿ ಶುಭ ಪುಂಜನ್ ಮೇಲೆ ಆನೆ ಮಾಡಿ ಹೇಳ್ತೀನಿ, 20,000 ಜೊತೆ 40,000 ಪ್ಲಸ್ ಸೇರಿಸಿ 60,000 ವಸೂಲಿ ನಾನು ಮಾಡ್ತೀನಿ. ಮಾಡಲ್ಲ. ಮಾಡಲ್ಲ ಕಣೋ. ಕುಚ್ಚಿಕು ನಾನು ಚಡ್ಡಿ ದೋಸ್ತಿ ಮ್ಯಾಲೆ ಮಾಡ್ದೆ. ಬಾ 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 ಕಣ ಬಾಬಾ. ಓಹೋ
ಮದುವೆಗೆ ಮಾವು ಕೊಡ್ತಾರೆ ದಾರೆ 200 ರೂಪಾಯಿ ಸಿಗುತ್ತೆ ಸೀರೆ ಕ್ಯಾರಿ ಕ್ಯಾ ಚಾಯರ ತೂ ದುನಿಯಾ ಇದು KGF ಅಲ್ಲ ಕಣೋ, ಮೊದಲು ದುಡ್ಡು ವಾಪಸ್ ಕೇಳೋ. ಸಾರಿ ಮಗ ಮರ್ತೆ ಬಿಟ್ಟೆ. ಚಂದ್ರು 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 ರಾತ್ರಿ ಹೊತ್ಲಕ್ಕೆ ಬರ್ತಾರೆ. ಚಂದ್ರಗೂ ಇಲ್ಲ, ಇಂದ್ರಗೂ ಇಲ್ಲ, ಸೂರ್ಯಗೂ ಇಲ್ಲ. ಇನ್ನೂ ಸರಿ ಬಂದು ಬಾಗಿಲು ತಟ್ಟಿದ್ರೆ ಮೂಳೆ ಮುರಿದಾಕ್ಬಿಡ್ತೀನಿ ನನ್ನ ಮಕ್ಕಳ. ಯಾರ ಇವನು ಹುಚ್ಚನ್ ತರ ಮಾತಾಡ್ತಾನೆ? ಅವನು ಹುಚ್ಚನೆ ಕಣೋ, ಕಲ್ತ ಕೈಲಿ ಹೊಡ್ಸ್ಕೊತಾನೆ. ಇವನ್ ನನ್ನ ಮಗ ಸುಳ್ಳು ಹೇಳ್ದಲ್ವಾ? ಕಾಲ್ ಮಾಡೋಣ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ. ಹಲೋ, ಯಾರು ಹೇಳಿ? ನಾನು ನಿಮ್ಮ ಅಪ್ಪ. ಅಪ್ಪಾಜಿ ಅಪ್ಪಾಜಿ, ನನ್ನನ್ನು ಒಟ್ಟಿ ಮಾಡಿ ಯಾಕಪ್ಪ ಹೋಗ್ಬಿಟ್ಟೆ? ಒಂಟಿ ಮಾಡ್ಲಿಲ್ಲ ಮಗ, 20,000ಗೋಸ್ಕರ ನಿನ್ನಿಂದನೇ ಅಲಿತಿದ್ದೀನಲ್ಲ. ನನ್ ಮಗನೇ ಬಾಂಬ್ ಎಲ್ಲಿದ್ಯಾ ಅಂತ ಸುಳ್ಳು ಹೇಳ್ತೀಯ. ಎಲ್ಲಿದ್ಯಾ ಕರೆಕ್ಟ್ ಆಗಿ ಹೇಳು, ಬಂದು ನಿನ್ ಮಲಕ ಬಿಡಲ್ಲ ನಿನ್ನ. ಏನು ಪೆಕ್ಕರ್ ಮಂಡಿವೆ, ಬಾಂಬೆಗೆ ಹೋಗ್ಬಿಟ್ಟಿದ್ದೀರಾ? ನಾನು ಬೆಂಗಳೂರಲ್ಲೇ ಇದ್ದೀನಲ್ವೇನೋ. ಬೆಂಗಳೂರ ಟೆನ್ಷನ್ ಮಾಡ್ಬೇಡ ಮಗ, ಅವನ ಹತ್ರ 60,000 ವಸೂಲಿ ಮಾಡೋಣ. ಇವಾಗಲೇ ಬ್ಯಾಂಗ್ಳೂರ್ ಟಿಕೆಟ್ ಬುಕ್ ಮಾಡು. ನಾನು ಬುಕ್ ಮಾಡಲ್ಲ. ನನ್ನ ಹೆಂಡತಿ ಶುಭ ಪೂಂಜೆ ಮೇಲೆ ಆಣೆ ಮಾಡಿ ವಸೂಲಿ ಮಾಡಿ ಕೊಡ್ತೀನಿ ಕಣೋ. ಬುಕ್ ಮಾಡಿದೆ. ಮಾಡಿದ್ಯಾ? ಮಗ, ನನ್ನ ಹೆಂಡತಿ ಹೊಡೆದ್ರೆ ನಮ್ಮ ಮನೆ ಅಡ್ರೆಸ್ಸೇ ಗೊತ್ತಾಗೋದಿಲ್ಲ. ನೀವು ಬೆಂಗಳೂರಲ್ಲಿ ಎಲ್ಲೇ ಇರ್ತಾರೆ ಅಂತ ಗೊತ್ತಾಗೋದು. ಗುಡ್ ಕ್ವಶನ್. ಹಲೋ ಮಿಸ್ಟರ್ ಜಾಕ್, ನಾನೊಂದು ನಂಬರ್ ಕಳಿಸಿದ್ದೀನಿ. ಆ ನಂಬರ್ನ ಟ್ರೇಸ್ ಮಾಡಿ ಅಡ್ರೆಸ್ ಕಳಿಸ್ತೀರಾ? ಹಾ, ಓಕೆ ಓಕೆ ಓಕೆ. ನೀವು ಒಂದು 90,000 ಹಾಕು. ನಾನೇ ಹೋಗ್ಲಿ 90,000ನ? ಸಾಲ ತೀರಿಸ್ತೀನಿ ಕಣೋ, ಟೆನ್ಷನ್ ಮಾಡಬೇಡ. ಹಾಕು, ನೀನು ಅಮೌಂಟ್ ಹಾಕು. ಕರ್ಬಾದ್ರು 90,000 ಹಾಕ್ತೆ. ನೋಡು, ಬಂತು ನೋಡಿ ಅಡ್ರೆಸ್. ಜಯನಗರ 4th ಬ್ಲಾಕ್, ಡೋರ್ ನಂಬರ್ 27. ವೆರಿ ಈಸಿ. ಯಾಕೆ? ಪಕ್ಕದ ಮನೆಯವನೇ. ಅಕ್ಕನ ಮನೆಗೋಸ್ಕರ ನಮ್ಮ ಅಕ್ಕನ ಮದುವೆ ದುಡ್ಡು ವೇಸ್ಟ್ ಮಾಡ್ತಿದ್ದೀವಿ ನಾವು. ಬಂದೆ 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 ಬಂದೆ. ಯಾರು? ನಮಸ್ತೆ. ಯಾರು ಬೇಕತ್ರೆ? ನಮಸ್ತೆ. ನಮಸ್ತೆ. ನೀವು ಚಂದ್ರ? ಅಯ್ಯೋ, ಯಾರಣ್ಣ? ಯಾಕಣ್ಣ? ನಾನು ಕಣೋ, ನಿನ್ನ 20,000ದ ಅಪ್ಪ. ಅಪ್ಪಯ್ಯ. ಬಾಂಬೆಲ್ಲಿದೆ ಅಂತ ಸುಳ್ಳು ಹೇಳ್ತೀಯಾ? ಕೊಡ 20,000. ಕೊಡು. 1.5 ಲಕ್ಷ. ಕೊಡೋ 1.5 ಲಕ್ಷ. ಸರ್, ನಂದೇನು ತಪ್ಪಿಲ್ಲ ಸರ್. ನೀವು ಕೊಟ್ಟಿದ್ದ ದುಡ್ಡು EMI ಕಟ್ಟಾಕ್ ಹೋಗ್ಬಿಡ್ತು. ನಿಮಗೆ ಕೊಡೋಣ ಅಂತ ಅನ್ಕೊಂಡೆ ಸರ್. ನನ್ನ ಹತ್ರ ಕೆಲಸ ಇಲ್ಲ ಸರ್.